ತಮಿಳುನಾಡಲ್ಲಿ ನಾಳೆ ವಿಜಯ್ ಸರ್ಕಾರ. ಟಿವಿಕೆಗೆ 5 ಕಾಂಗ್ರೆಸ್ ಶಾಸಕರ ಬೆಂಬಲ. ಕಾಂಗ್ರೆಸ್ಗೆ 2 ಸಚಿವ ಸ್ಥಾನ ಫಿಕ್ಸ್. ಸರ್ಕಾರ ಸರ್ಕಸ್. ಚೆನ್ನೈನಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ ಟಿವಿಕೆ ಮುಖ್ಯಸ್ಥರಾಗಿರುವ ಜೋಸೆಫ್ ವಿಜಯ್. ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸಿದ್ದಾರೆ ವಿಜಯ್. ಲೋಕಭವನದಲ್ಲಿ ಗವರ್ನರ್ ಅವರನ್ನ ಭೇಟಿ ಮಾಡಿದ್ದಾರೆ ವಿಜಯ್ ಅವರು. ಸರ್ಕಾರ ರಚನೆಗೆ ಹಕ್ಕು ಮಂಡಿಸೋದಕ್ಕೆ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ. ಗವರ್ನರ್ಗೆ ಶಾಸಕರ ಬೆಂಬಲದ ಪತ್ರವನ್ನ ಕೊಟ್ಟಿದ್ದಾರೆ ವಿಜಯ್. ಲೋಕಭವನದಲ್ಲಿ ನಾಳೆಯೇ ಪ್ರಮಾಣ ವಚನ ಬೋಧಿಸೋದಕ್ಕೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ನಟ, ಇದೀಗ ರಾಜಕಾರಣಿ ಜೋಸೆಫ್ ವಿಜಯ್. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸೋದಕ್ಕೆ ಇದೀಗ ಹಕ್ಕು ಮಂಡನೆ ಮಾಡಿದ್ದಾರೆ ರಾಜ್ಯಪಾಲರ ಬಳಿ. ರಾಜ್ಯಪಾಲರಿಗೆ ಈಗಾಗಲೇ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಪ್ರಮಾಣ ವಚನ ಬೋಧಿಸಬೇಕು, ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಇಟ್ಕೊಳ್ತೀವಿ ಅನ್ನುವಂತಹ ಒಂದು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಶಾಸಕರ ಬೆಂಬಲದ ಪತ್ರವನ್ನ ಕೂಡ ರಾಜ್ಯಪಾಲರಿಗೆ ಕೊಟ್ಟು ಸರ್ಕಾರ ರಚನೆಗೆ ನಮಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಹಕ್ಕು ಮಂಡನೆಯನ್ನ ಮಾಡಿದ್ದಾರೆ. ಈಗಾಗಲೇ 108 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದೆ ಟಿವಿಕೆ. ಉಳಿದಂತೆ ಇನ್ನೂ ಕೂಡ 10 ಶಾಸಕರ ಬೆಂಬಲ ಬೇಕಾಗಿದೆ. ನಾಳೆ ಚೆನ್ನೈನಲ್ಲಿ ಜನನಾಯಕನ್ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತೆ. ನೆಹರು ಸ್ಟೇಡಿಯಂನಲ್ಲಿ ಅದ್ಧೂರಿ ಕಾರ್ಯಕ್ರಮಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇದೀಗ 22ನೇ ಮುಖ್ಯಮಂತ್ರಿಯಾಗಿ ನಾಳೆ ವಿಜಯ್ ಪದಗ್ರಹಣವನ್ನ ಮಾಡಲಿದ್ದಾರೆ. ಇಲ್ಲಿವರೆಗೂ ಕೂಡ ಅವರ ಅಭಿಮಾನಿಗಳಾಗಿರ್ಬೋದು ಜನ ಗಮನಿಸಿದ್ದು ಅವರನ್ನ ಸಿನಿಮಾಗಳಲ್ಲಿ ಮುಖ್ಯಮಂತ್ರಿಯಾಗಿ ಅಥವಾ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದನ್ನ. ಆದ್ರೆ ಇದೀಗ ರಿಯಲ್ ಲೈಫಲ್ಲೂ ಕೂಡ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಜನನಾಯಕನ್. ಈ ಹಿನ್ನೆಲೆಯಲ್ಲೇ ಅದ್ಧೂರಿ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಅಲ್ಲಿ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಬರ್ತಾರೆ ಅನ್ನುವಂತಹ ಕುತೂಹಲವೂ ಎಲ್ಲರಲ್ಲೂ ಕೂಡ ಇದೆ. 22ನೇ ಮುಖ್ಯಮಂತ್ರಿಯಾಗಿ ತಮಿಳುನಾಡಿನಲ್ಲಿ ನಾಳೆ ವಿಜಯ್ ಪದಗ್ರಹಣವನ್ನ ಮಾಡಲಿದ್ದಾರೆ. ಇನ್ನು ಡಿಎಂಕೆ ಜೊತೆಗಿನ 55 ವರ್ಷಗಳ ಮೈತ್ರಿಯನ್ನ ಕಾಂಗ್ರೆಸ್ ತೋರಿಸಿದೆ. ಟಿವಿಕೆಗೆ ಇದೀಗ ಅಧಿಕೃತವಾಗಿ ಕಾಂಗ್ರೆಸ್ ಬೆಂಬಲವನ್ನ ಸೂಚಿಸಿದೆ. ನಟ ವಿಜಯ್ ಭೇಟಿಯಾಗಿ ಬೆಂಬಲ ಪತ್ರವನ್ನ ಕಾಂಗ್ರೆಸ್ ಶಾಸಕರು ಕೊಟ್ಟಿದ್ದಾರೆ. ಯಾವಾಗ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಅನ್ನ ಕೇಳಿದ್ರು, ಭೇಟಿ ಮಾಡಿ ಅಲ್ಲಿ ನಾವು ಮೈತ್ರಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಕೂಡ ಕಾಂಗ್ರೆಸ್ ನಾಯಕರು ಒಪ್ಕೊಂಡಿರಲಿಲ್ಲ. ಆದ್ರೆ ಇದೀಗ ಕಾಂಗ್ರೆಸ್ ಅಧಿಕೃತವಾಗಿ ಬೆಂಬಲವನ್ನ ಟಿವಿಕೆಗೆ ಕೊಟ್ಟಿದೆ. ಕಾಂಗ್ರೆಸ್ಗೆ 2 ಸಚಿವ ಸ್ಥಾನ ಕೊಡೋದಕ್ಕೆ ವಿಜಯ್ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ವಿಜಯ್ ಸಂಪುಟದಲ್ಲಿ ಕಾಂಗ್ರೆಸ್ನ 2 ಶಾಸಕರು ಇರಲಿದ್ದಾರೆ. ಕಾಂಗ್ರೆಸ್ನ 2 ಲೀಡರ್ಸ್ಗೆ ಸಚಿವ ಸ್ಥಾನ ಸಿಗುತ್ತೆ. ಈಗಾಗಲೇ ಲೀಡರ್ಸ್ ಬೆಂಬಲ ನೀಡಿದ ಬೆನ್ನಲ್ಲೇ ಪಕ್ಷಗಳ ನಡುವೆ ಈ ಒಪ್ಪಂದವೂ ಕೂಡ ಆಗಿದೆ. ಅಂದ್ರೆ 2 ಸಚಿವ ಸ್ಥಾನ ಕಾಂಗ್ರೆಸ್ಗೆ, 5 ಶಾಸಕರ ಬೆಂಬಲ, 2 ಸಚಿವ ಸ್ಥಾನ ಕಾಂಗ್ರೆಸ್ಗೆ ಅನ್ನುವಂತಹ ಒಪ್ಪಂದವೂ ಕೂಡ ಇದೇ ಸಂದರ್ಭದಲ್ಲಿ ಆಗಿದೆ. ಅಧಿಕೃತವಾಗಿ ಕಾಂಗ್ರೆಸ್ ಬೆಂಬಲವನ್ನು ಕೂಡ ನೀಡಿದೆ. ಈ ಮೂಲಕ ಇದೀಗ ಡಿಎಂಕೆಯ ಸಖ್ಯ ಇತ್ತಲ್ಲ, ಬರೋಬ್ಬರಿ 55 ವರ್ಷಗಳ ಸಖ್ಯ, ಆ ಸಖ್ಯವನ್ನ ತೊರೆದು ಟಿವಿಕೆ ಕೈ ಹಿಡಿದಿದೆ ಕಾಂಗ್ರೆಸ್. ಈ ಮೂಲಕ ಅಧಿಕಾರದಲ್ಲಿ ಇದೀಗ ತಾನು ಉಳಿಸಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಮ್ಮ ಶಾಸಕರು ಬೆಂಬಲವನ್ನ ನೀಡೋದಕ್ಕೆ ಒಪ್ಪಿಗೆಯನ್ನ ಕಾಂಗ್ರೆಸ್ನ ಹೈಕಮಾಂಡ್ ಕೊಟ್ಟಿದೆ. ಈ ಮೂಲಕ ಕಾಂಗ್ರೆಸ್ ಮತ್ತು ಟಿವಿಕೆಯ ಮೈತ್ರಿ ಆಗಿದೆ. ಚುನಾವಣೆಗಿಂತ ಮುಂಚೆನೇ ಮೈತ್ರಿಯ ಮಾತುಕತೆ ಆದರೂ ಕೂಡ ಡಿಎಂಕೆ ಜೊತೆಗಿನ ಈ ಒಂದು ಬಾಂಡಿಂಗ್ನಿಂದಾಗಿ ಬೇಡ ಅಂತ ಹೇಳಲಾಗಿತ್ತು. ಆದ್ರೆ ಇದೀಗ ಸರ್ಕಾರ ರಚನೆ ಆಗುವಂತಹ ಹಿನ್ನೆಲೆಯಲ್ಲಿಯೇ ಟಿವಿಕೆಗೆ ಕಾಂಗ್ರೆಸ್ ಬೆಂಬಲವನ್ನ ಕೊಟ್ಟಿದೆ. ಇದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಾಕಷ್ಟು ರೀತಿಯಾಗಿ ಇದೀಗ ಕಾಂಗ್ರೆಸ್ಗೆ ಟೀಕೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ಪೆಷಲಿ ಡಿಎಂಕೆ ಅವರೇ ಸಾಕಷ್ಟು ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಯಾಕಂದ್ರೆ ನಾವು ಸೋತ್ವಿ ಅನ್ನುವಂತಹ ಕಾರಣಕ್ಕಾಗಿ ನೀವು ಇದೀಗ ನಮ್ಮ ಇಷ್ಟು ವರ್ಷಗಳ ಟ್ರಸ್ಟ್ ಅನ್ನ, ಬಾಂಡಿಂಗ್ ಅನ್ನ ಬ್ರೇಕ್ ಮಾಡಿ ಇದೀಗ ಟಿವಿಕೆಗೆ ನೀವು ಬೆಂಬಲವನ್ನ ಕೊಡ್ತಾ ಇರೋದು ಸರಿಯಲ್ಲ ಅಂತ ಹೇಳಿ ಡಿಎಂಕೆನೇ ತೀವ್ರ ಆಕ್ರೋಶವನ್ನ, ಅಸಮಾಧಾನವನ್ನ ಹೊರ ಹಾಕ್ತಾ ಇದೆ. ಆದ್ರೆ ಅಧಿಕಾರ ಅಂತ ಹೇಳಿ ಬಂದಾಗ ಎಲ್ಲರೂ ಕೂಡ
ಅಷ್ಟೇ. ಯಾರಿಗೆ ಯಾವ ಸಂದರ್ಭದಲ್ಲಿ ದೂರೋದು, ಆರೋಪಗಳನ್ನು ಮಾಡೋದು, ಆದರೆ ಅಧಿಕಾರ ಅಂತ ಹೇಳಿ ಬಂದಾಗ ಯಾವ ಬಾಂಡಿಂಗು ಇರೋದಿಲ್ಲ, ಯಾವ ರೀತಿಯ ಮೈತ್ರಿ ಕೂಡ ಇರೋದಿಲ್ಲ ಅನ್ನೋದಕ್ಕೆ ರಾಜಕಾರಣದಲ್ಲಿ ಪದೇ ಪದೇ ಸಾಬೀತಾಗ್ತಾ ಇದೆ. ಇದೀಗ ಅಂಥದ್ದೇ ಒಂದು ರೀತಿಯಾದಂತಹ ಉದಾಹರಣೆ ಟಿವಿಕೆ ಮತ್ತು ಕಾಂಗ್ರೆಸ್ ನಡುವೆ. ಅಂದರೆ ಕಾಂಗ್ರೆಸ್ ಡಿಎಂಕೆಯನ್ನು ಬಿಟ್ಟು ಬಂದಿರಲಿಲ್ಲ, ಆದರೆ ಇದೀಗ ಟಿವಿಕೆ ಅಧಿಕಾರಕ್ಕೆ ಬರುತ್ತೆ ಅಂದಾದ್ಮೇಲೆ ಬೆಂಬಲವನ್ನು ಕೇಳಿದ ಮೇಲೆ ಕಾಂಗ್ರೆಸ್ ಅವರು ಬೆಂಬಲವನ್ನು ಇದೀಗ ಕೊಡ್ತಾ ಇರೋದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಈ ಮೂಲಕ 55 ವರ್ಷ ಬಾಂಡಿಂಗ ಅಥವಾ 55 ವರ್ಷಗಳ ಮೈತ್ರಿಯ ಅದು ಯಾವುದು ಕೂಡ ರಾಜಕಾರಣದಲ್ಲಿ ಲೆಕ್ಕವೇ ಇಲ್ಲ ಅನ್ನೋದನ್ನ ಗಮನಿಸಬೇಕು. ಕೆಲವು ಪಕ್ಷಗಳಿಗೆ ಈ ಹಿಂದೆ ಕೂಡ ಕಾಂಗ್ರೆಸ್ ಇದೇ ರೀತಿಯ ಟೀಕೆಯನ್ನು ಮಾಡಿದ್ದನ್ನು ನಾವು ಗಮನಿಸಬಹುದು. ಅವ್ರ ಜೊತೆ ಹೋಗ್ತಾರೆ, ಇವ್ರ ಜೊತೆ ಹೋಗ್ತಾರೆ, ಇವರಿಗೆ ಸರಿ ಇರಲಿಲ್ಲ, ಇವ್ರ ಜೊತೆ ಇರಲಿಲ್ಲ ಅನ್ನುವಂತಹ ಮಾತುಗಳನ್ನು ಇದೇ ಕಾಂಗ್ರೆಸ್ನವರು ಹೇಳ್ತಾ ಇದ್ರು. ಆದರೆ ಇದೀಗ ಕಾಂಗ್ರೆಸ್ ಕೂಡ ಇಂಥದ್ದೇ ಒಂದು ವಿಚಾರವನ್ನ ತಾನು ಮತ್ತೆ ಈಗ ಟಿವಿಕೆ ಜೊತೆ ಹೋಗೋದ್ರ ಮೂಲಕ ಡಿಎಂಕೆ ಸಖ್ಯವನ್ನ ಮುರಿಯೋದ್ರ ಮೂಲಕ ಅಂತಹ ಏನು ಆರೋಪವನ್ನ ಮಾಡ್ತಾ ಇದ್ದು ಅಂಥದ್ದನ್ನೇ ಈಗ ಕಾಂಗ್ರೆಸ್ ಕೂಡ ಮಾಡ್ತಾ ಇದೆ ಅನ್ನುವಂತಹ ಚರ್ಚೆಗಳು, ವಿಶ್ಲೇಷಣೆಗಳು ಬಹಳ ಜೋರಾಗಿ ಕೂಡ ನಡೀತಾ ಇದೆ. ಅಧಿಕಾರ ಅಂತ ಹೇಳಿ ಬಂದಾಗ ಅದು ಯಾವುದು ಇರೋದಿಲ್ಲ ಅನ್ನೋದನ್ನ ರಾಜಕಾರಣದಲ್ಲಿ ಪ್ರತಿ ಬಾರಿ ನಾವು ನೋಡಿದ್ವಿ. ಈಗ ಅದು ಕೂಡ ಮತ್ತೆ ಕಂಟಿನ್ಯೂ ಆಗಿರೋದನ್ನ ಗಮನಿಸಬಹುದು. ಸೊ ಈಗ ಡಿಎಂಕೆ ಜೊತೆಗಿನ ಮೈತ್ರಿಯನ್ನ ತೊರೆದು ಕಾಂಗ್ರೆಸ್ನ ಶಾಸಕರು ಅಧಿಕೃತವಾಗಿ ಬೆಂಬಲವನ್ನ ಕೊಟ್ಟಿದ್ದಾರೆ ಟಿವಿಕೆಗೆ. ಅಲ್ಲಿ ಶಾಸಕರುಗಳು ಬಂದು ಅಲ್ಲಿ ಪತ್ರವನ್ನು ಕೊಟ್ಟಿದ್ದು ಮಾತ್ರ ಅಲ್ಲ, ಅವರನ್ನು ಸನ್ಮಾನ ಕೂಡ ಮಾಡಿದ್ರು ವಿಜಯ್ ಅವರು. ಜೊತೆಗೆ 2 ಸಚಿವ ಸ್ಥಾನ ಕೊಡ್ತೀವಿ ಅನ್ನುವಂತಹ ಒಂದು ವಿಚಾರವನ್ನು ಕೂಡ ಅಲ್ಲಿ ಮಾತನಾಡಲಾಗಿದೆ. ಅಲ್ಲಿ ಒಪ್ಪಂದವೂ ಕೂಡ ಆಗಿದೆ. ಹಾಗಾಗಿ ಕಾಂಗ್ರೆಸ್ಗೆ ಇದೀಗ 2 ಸಚಿವ ಸ್ಥಾನ ಸಿಗುತ್ತೆ. ನಾಳೆ ಅಧಿಕೃತವಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಮುಖ್ಯಮಂತ್ರಿಯಾಗಿ ವಿಜಯ್ ಅವರು. ಹಾಗೆ ಸಂಪುಟದಲ್ಲಿ ಯಾರ್ಯಾರು ಇರ್ತಾರೆ ಅನ್ನುವಂತಹ ಕುತೂಹಲ ಕೂಡ ಇದೆ. ಅವರ ಮೊದಲ ಸಂಪುಟ ಹೇಗಿರುತ್ತೆ, ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ಕುತೂಹಲ ಇಡೀ ದೇಶದಾದ್ಯಂತ ಇದೆ. ಕಾರಣ ಬದಲಾವಣೆಗೆ ಜನ ನಾಂದಿಯನ್ನ ಹಾಡಿದ್ದಾರೆ. ಅಲ್ಲಿ ಮತ್ತೊಂದು ಪಕ್ಷಕ್ಕೆ ಬದಲಾವಣೆಯ ಮೂಲಕವೇ ಈಗ ಹೊಸ ಪಕ್ಷ ರಚನೆ. ಇಲ್ಲಿವರೆಗೂ ಕೂಡ ಯಾವುದೇ ಸರ್ಕಾರ, ಯಾವುದೇ ಪಕ್ಷ ಬಂದರೂ ಕೂಡ ಅದು ದ್ರಾವಿಡದ ವಿಚಾರವನ್ನೇ ಇಟ್ಕೊಂಡಿರುವಂಥದ್ದು. ದ್ರಾವಿಡ ಪಕ್ಷಗಳೇ, ಅದು ಡಿಎಂಕೆ ಆಗಿರ್ಬೋದು, ಎಐಡಿಎಂಕೆ ಆಗಿರ್ಬೋದು, ಅವೆಲ್ಲವನ್ನ ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಮಣೆಯನ್ನ ಹಾಕಿದ್ದಾರೆ ಅಲ್ಲಿನ ಜನ. ಈ ಹಿನ್ನೆಲೆಯಲ್ಲಿ ಇವರ ಸರ್ಕಾರ ಹೇಗಿರುತ್ತೆ, ಸಾಕಷ್ಟು ಚಾಲೆಂಜಸ್ ಕೂಡ ಇದೆ. ಯಾಕಂದ್ರೆ ಆಡಳಿತದ ಅನುಭವ ಇಲ್ಲ ಇಲ್ಲಿ. ಸೊ ಆಡಳಿತದ ಅನುಭವದ ಕೊರತೆ ಕೂಡ ವಿಜಯ್ ಅವರಿಗೆ ಇದೆ. ಆದರೆ ಆ ಒಂದು ಅನುಭವವನ್ನು ಹೇಗೆ ಪಡೆದುಕೊಳ್ತಾರೆ, ಶಾಸಕರುಗಳ ಬೆಂಬಲವನ್ನು ಆಗಿರ್ಬೋದು, ಅಥವಾ ಈಗಾಗಲೇ ಹಿರಿಯ ಒಂದಷ್ಟು ಈ ಹಿಂದೆ ಇದ್ದಂಥವ್ರು, ಬೇರೆ ಬೇರೆ ಪಕ್ಷಗಳಲ್ಲಿ ಇದ್ದಂಥವ್ರು, ಅವರ ಆಲ್ರೆಡಿ ಈಗ ಸಪೋರ್ಟ್ ಮಾಡಿದಂಥ ಇರ್ಬೋದು, ಅವರೆಲ್ಲರ ಕೂಡ ಅನುಭವದ ಜೊತೆಗೇನೆ ಹೊಸ ಐಡಿಯಾಲಜಿಗಳನ್ನು, ಇವರಿಗೆ ಇರುವಂತಹ ಒಂದು ಕ್ರಿಯೇಟಿವ್ ಐಡಿಯಾಗಳನ್ನು ಯಾವ ರೀತಿಯಾಗಿ ತಂದು ಜನಸೇವೆಯನ್ನ ಮಾಡ್ತಾರೆ, ತಾವು ಕೊಟ್ಟಂತಹ ಘೋಷಣೆಗಳನ್ನು, ತಾವು ಕೊಟ್ಟಂತಹ ಪ್ರಣಾಳಿಕೆಗಳನ್ನು ಯಾವ ರೀತಿಯಾಗಿ ಈಗ ಅದನ್ನು ಸಕ್ಸಸ್ ಆಗಿ ತರುವಂತಹ ಪ್ರಯತ್ನವನ್ನ ವಿಜಯ್ ಮಾಡ್ತಾರೆ ಅನ್ನುವಂತಹ ಕುತೂಹಲ ಕೂಡ ಅಷ್ಟೇ ಇದೆ. ಇಂತಹ ಸಂದರ್ಭದಲ್ಲಿ ನಾಳೆ ಅವರು 22ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ಅದಕ್ಕೆ ಎಲ್ಲ ತಯಾರಿಯನ್ನ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನೂ ಕುತೂಹಲ ಅಂತ ಹೇಳಿದ್ರೆ ಯಾರ್ಯಾರು ಬರ್ಬೋದಪ್ಪ ಇವರ ಈ ಒಂದು ಪ್ರಮಾಣ ವಚನ ಸ್ವೀಕಾರಕ್ಕೆ ಅನ್ನುವಂತಹ ಕುತೂಹಲ ಕೂಡ ಇದೆ. ಯಾರ್ಯಾರಿಗೆ ಆಹ್ವಾನ ಕೊಡ್ತಾರೆ ಅನ್ನುವಂಥದ್ದನ್ನ ಕೂಡ ಕಾದು ನೋಡಬೇಕಾಗುತ್ತೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಸಿಎಂ ಆಗಿ ಪ್ರಮಾಣ ವಚನವನ್ನ ಜೋಸೆಫ್ ವಿಜಯ್ ಅವರು ಸ್ವೀಕಾರ ಮಾಡಲಿದ್ದಾರೆ. ಅವರ ಜೊತೆಗೆ ಅವರ ಸಂಪುಟಕ್ಕೆ ಯಾರ್ಯಾರು ಸೇರ್ಪಡೆಯಾಗ್ತಾರೆ, ಸಚಿವರಾಗಿ ಯಾರ್ಯಾರು ನಾಳೆ ಪ್ರಮಾಣವನ್ನ ಸ್ವೀಕರಿಸ್ತಾರೆ ಅನ್ನುವ ಕುತೂಹಲ ಇದೆ. ಕಾಂಗ್ರೆಸ್ನಲ್ಲಿ 2 ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಆದರೆ ಈಗಾಗಲೇ ಅವರು ನಾವು ಸರ್ಕಾರ ರಚನೆಗೆ ಈಗ ನಮ್ಮ ಈ ಎಲ್ಲ ಇಷ್ಟು ಮಂದಿಯ ನಮಗೆ ಬೆಂಬಲ ಇದೆ ಅನ್ನೋದನ್ನ ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಅಂತ ಇರುವಂಥದ್ದು ಅಧಿಕೃತವಾಗಿ ಕಾಂಗ್ರೆಸ್ ಬೆಂಬಲ ಕೊಟ್ಟಿದೆ, ಅವರ 5 ಶಾಸಕರು. ಉಳಿದಂತೆ PMK ಆಗಿರ್ಬೋದು, CPIM ಆಗಿರ್ಬೋದು, CPM ಆಗಿರ್ಬೋದು, ಹೀಗಾಗಿ ಅವ್ರ ಎಲ್ಲರ ಬೆಂಬಲ ಈಗ ಇದೆಯಾ, ಸಿಕ್ಕಿದೆಯಾ? ಈ ಮೂಲಕ ಇದೀಗ ಅವರ 118 ಏನೊಂದು ನಂಬರ್ ಇದೆಯಲ್ಲ, ಮ್ಯಾಜಿಕ್ ನಂಬರ್, ಅದನ್ನು ದಾಟೋದಕ್ಕೆ ಈಗ ಸಕ್ಸಸ್ ಆಗಿದಾರಾ ಅನ್ನೋದರ ಬಗ್ಗೆ ಕೂಡ ನಾವು ನೋಡಬೇಕಾಗತ್ತೆ. AIDMKಯ ವಿಚಾರವನ್ನು ನಾವಿಲ್ಲಿ ಗಮನಿಸೋದಾದರೆ ಈಗ AIDMKಯ ಶಾಸಕರುಗಳಿಗೆ ಆಸಕ್ತಿ ಇದೆ, ಪಳನಿಸ್ವಾಮಿ ಅವರಿಗೆ ಆಸಕ್ತಿ ಇಲ್ಲ. ಯಾಕಂದರೆ ಆಲ್ರೆಡಿ ವಿಜಯ್ ಅವರು ಈ ಹಿಂದೆನೇ ಹೇಳಿದರು DMK ಆಗಿರ್ಬೋದು, AIDMK ಅವರ ಜೊತೆ ನಾವು ಮೈತ್ರಿ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ. ಆದರೆ ಅವರ ಶಾಸಕರೇನು ಬರೋದಕ್ಕೆ ಅಭ್ಯಂತರ ಇಲ್ಲ ಅಲ್ವಾ? ಅಥವಾ ಯಾಕಂದರೆ ಅದು ಅವರ ವೈಯಕ್ತಿಕ ವಿಚಾರಗಳಾಗುತ್ತೆ, ಅಂದರೆ ವೈಯಕ್ತಿಕವಾಗಿ ಅವರಲ್ಲಿ ಸೇರ್ಪಡೆ ಮಾಡಿಕೊಂಡ್ರೆ ಆಗ ಪಕ್ಷದ ವಿಚಾರ ಬರೋದಿಲ್ಲ ಅನ್ನೋದು.
ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ನಾಳೆ ಅಧಿಕೃತವಾಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ಸ್ವೀಕರಿಸುತ್ತಾರೆ ವಿಜಯ್ ಅವರು. 10 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಕೂಡ ಇರುತ್ತೆ. ಈಗ ಯಾವ್ಯಾವ ಪಕ್ಷಗಳು ಬೆಂಬಲವನ್ನ ಕೊಟ್ಟಿದೆ, ಕಾಂಗ್ರೆಸ್ನ ಬಗ್ಗೆ ಈಗ ಅಧಿಕೃತ ಮಾಹಿತಿ ಇದೆ. ಉಳಿದಂತೆ ಸರ್ಕಾರ ರಚನೆಗೆ ಬೇಕಾದಂತಹ ಸಂಖ್ಯಾಬಲ ಸಿಕ್ಕಿದೆಯಾ? ರಾಜ್ಯಪಾಲರಿಗೆ ಕೊಟ್ಟಂತಹ ಪತ್ರದಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಮಾಡಲಾಗಿದೆ? ನವಿತಾ, ಈಗಾಗಲೇ ತಮಿಳುನಾಡಲ್ಲಿ ನಟ ವಿಜಯ್ ಅವರು ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂತದ್ದು. ಅದಕ್ಕೆ ಪೂರಕವಾಗಿ ಈಗ ಗವರ್ನರ್ನ ಲೋಕಭವನದಲ್ಲಿ ಅಂದ್ರೆ ಚೆನ್ನೈನ ಲೋಕಭವನದಲ್ಲಿ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಸರ್ಕಾರ ರಚನೆ ಮಾಡೋದಕ್ಕೆ ಹಕ್ಕುಮಣ್ಣೆ ಕೂಡ ಮಾಡಿರುವಂತದ್ದು. ಅದ್ರ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ. ನಾವು ಅತಿ ಪಕ್ಷವಾಗಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದೇವೆ ತಮಿಳುನಾಡಲ್ಲಿ, ಅದ್ರ ಜೊತೆಗೆ ನಮ್ಗೆ ಬೇಕಾದಂತ ಶಾಸಕರ ಬೆಂಬಲ ಕೂಡ ಇದೆ. ಹಾಗಾಗಿ ನಮ್ಗೆ ಹಕ್ಕು ಸರ್ಕಾರ ರಚನೆ ಮಾಡೋದಕ್ಕೆ ನೀವು ಹಕ್ಕನ್ನು ಕೊಡಬೇಕು ಅನ್ನೋ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿನೇ ಗವರ್ನರ್ ಕೂಡ ಸ್ಪಂದಿಸಿದ್ದಾರೆ. ಈಗ ನಾಳೆ ಪದಗ್ರಹಣ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ತೀರ್ಮಾನ ತೆಗೆದುಕೊಂಡಿದ್ದಾರೆ ನಟ ವಿಜಯ್ ಅವರು. ಅಲ್ಲಿ ನೆಹರು ಕ್ರೀಡಾಂಗಣದಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರವಾಗಿ ಅವರೊಬ್ಬರೇ ರಾಜ್ಯದ ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿಯಾಗಿ 22ನೇ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ನೀವು ಹೇಳಿದಂಗೆ ಈಗಾಗಲೇ ಏನು 108 ಶಾಸಕರು ಗೆದ್ದಿದ್ದಾರೆ ನಟ ವಿಜಯ್ ಅವರು. ಆದ್ರೆ ಇನ್ನೂ ಕೂಡ 10 ರಿಂದ 11 ಶಾಸಕರ ಬೆಂಬಲ ಕೂಡ ಇದೆ. ಹಾಗಾಗಿನೇ ಒಂದ್ ರೀತಿ ಈಗ ಅಲ್ಲಿ ಕಾಂಗ್ರೆಸ್ ಮತ್ತೆ ಟಿವಿಕೆ ಪಕ್ಷ ಮೈತ್ರಿಯನ್ನ ಮಾಡ್ಕೊಂಡಿದೆ. ಮತ್ತೆ ಕಾಂಗ್ರೆಸ್ 5 ಶಾಸಕರು ಕೂಡ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಇನ್ನು ಉಳಿದಿರತಕ್ಕಂತ 5 ರಿಂದ 6 ಶಾಸಕರನ್ನ ಪಕ್ಷೇತರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ತಂತ್ರಗಾರಿಕೆಯನ್ನ ಮಾಡಿದ್ದಾರೆ. ಆದ್ರೆ ಪಕ್ಷೇತರ ಶಾಸಕರು ಅಂದ್ರೆ ಸಿಪಿಐ ಆಗಿರ್ಬೋದು ಮತ್ತೆ ಸಿಪಿಎಂ ಆಗಿರ್ಬೋದು, ಅದ್ರ ಜೊತೆಗೆ ಉಳಿದಿರ್ತಕ್ಕಂತ ಒಂದು ಕೆಲ ಶಾಸಕರು ಇನ್ನೂ ಕೂಡ ತಮ್ಮ ನಡೆಯನ್ನ ತೋರಿಲ್ಲ. ಅಂದ್ರೆ ಏನು ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನು ಕೊಡುವಂತ ನಿಟ್ಟಿನಲ್ಲಿ ಇನ್ನೂ ಕೂಡ ತಮ್ಮ ನಡೆಯನ್ನ ತೋರಿಲ್ಲ. ಹಾಗಾಗಿನೇ ಈಗ ಸಾಕಷ್ಟು ಕುತೂಹಲ ಮೂಡಿಸಿದೆ. ಒಂದ್ ಕಡೆ ಎಐಎಡಿಎಂಕೆಯ ಶಾಸಕರು ಕೂಡ ಎಲ್ಲೋ ಒಂದ್ ಕಡೆಗೆ ಟಿವಿಕೆ ಪಕ್ಷದತ್ತ ಮುಖವನ್ನ ಮಾಡಿದ್ದಾರೆ. ಯಾಕಂದ್ರೆ ಅಧಿಕಾರ ಇಲ್ಲ, ಪಕ್ಷದತ್ತ ಮುಖವನ್ನ ಮಾಡಿದ್ದಾರೆ. ಯಾಕಂದ್ರೆ ಅಧಿಕಾರ ಇಲ್ಲ. ಈಗ ಟಿವಿಕೆ ಪಕ್ಷದ ಜೊತೆ ಹೋದ್ರೆ ಸರ್ಕಾರ ಜೊತೆ ಕೈ ಜೋಡಿಸಿದ್ರೆ ಅನುದಾನ ಎಲ್ಲವೂ ಕೂಡ ಸಿಗುತ್ತೆ ಅನ್ನೋ ಭರವಸೆ. ಹಾಗಾಗಿನೇ ಎಲ್ಲೋ ಒಂದ್ ಕಡೆ 35 ಜನ ಶಾಸಕರು ಕೂಡ ಇಲ್ಲ ಒಂದ್ ಕಡೆ ಏನು ಎಐಎಡಿಎಂಕೆ ಅನ್ನ ತೊರೆದು ಈಗ ಟಿವಿಕೆ ಪಕ್ಷದ ಜೊತೆ ಕೈ ಜೋಡಿಸುವಂತ ಕೂಡ ಮುಂದಾಗಿದ್ದಾರೆ. ಹಾಗಾಗಿನೇ ಈಗ ಸಾಕಷ್ಟು ಕುತೂಹಲ ಮೂಡಿಸಿದೆ ನಟ ವಿಜಯ್ ಅವರಿಗೆ. ಕಾಂಗ್ರೆಸ್ ಶಾಸಕರ ಜೊತೆಗೆ ಟಿವಿಕೆ ಪಕ್ಷ ಶಾಸಕರ ಜೊತೆಗೆ ಇನ್ನು ಉಳಿದಿರ್ತಕ್ಕಂತ 5 ರಿಂದ 6 ಜನ ಶಾಸಕರು ಯಾರು ಸಪೋರ್ಟ್ ಅನ್ನ ಮಾಡ್ತಾರೆ ಅನ್ನುವಂಥದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.